ವಾಲ್ಮೀಕಿ ನಿಗಮದ ನೌಕರ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಸಂಬಂಧಪಟ್ಟ ಇಲಾಖೆಯ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸುತ್ತಾರೆ. ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂಗೆ ಪ್ರಾಮಾಣಿಕತೆಯ ಪ್ರಶ್ನೆಯನ್ನು ಬಿವೈ ವಿಜಯೇಂದ್ರ ಕೇಳಿದ್ದಾರೆ. ಚಂದ್ರಶೇಖರ್ ಸಾವಿಗೆ ಯಾರು ಕಾರಣ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿತ್ತ ಸಚಿವರಾಗಿರುವಂತ ಮುಖ್ಯಮಂತ್ರಿಗೆ ಇದು ಗೊತ್ತಿಲ್ವಾ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಪ್ರಶ್ನಿಸಿದ್ದಾರೆ. ಸಿಎಂ ಪಾರದರ್ಶಕ ಆಡಳಿತ ಅಂತ ಹೇಳಿದ್ದಾರೆ. ಇದೇನಾ ಪಾರದರ್ಶಕ ಆಡಳಿತ ಅಂತ ಸದಾನಂದ ಗೌಡರು ತಿವಿದಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ಟಿದೆ. ಈ ವಿಚಾರವಾಗಿ ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಮಾಡೋರಿದ್ದೇವೆ ಸದ್ಯದರಲ್ಲೇ. ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದ ಇದು ಪಾಪದ ಕೂಸು. ಒಂದೊಂದೇ ಹೊತ್ತು ಬಯಲಿಗೆ ಬರ್ತಾ ಇದೆ. ಈ ವಿಚಾರವಾಗಿ ನಾವು ರಾಜ್ಯವ್ಯಾಪ್ತಿ ಹೋರಾಟವನ್ನು ಕೂಡ ಮಾಡ್ತೇವೆ. ಇದನ್ನು ನೋಡ್ಕೊಂಡು ಕೈ ಕೊಡ್ಕೊಂಡು ಕೂರ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗೋದಿಲ್ಲ. ಇದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ವಿಚಾರವನ್ನು. ಧನ್ಯವಾದ. ಥ್ಯಾಂಕ್ ಯು. ಇಲ್ಲ, ತನಿಖೆ ಆಗಬೇಕು ಅಂತ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವರ ಮೇಲೆ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಅವರದೇ ಒಂದು ACB ಮಾಡ್ಕೊಂಡು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ನಾವು ನೋಡಿದ್ದೇವೆ. ಇವತ್ತು ನೂರಾರು ಕೋಟಿ ಹಗರಡೆ ಹೊತ್ತೇನು ಬಯಲಿಗೆ ಬಂದಿದೆ. ಅಧಿಕಾರಿಗಳೇನು ಬರೆದಿವತ್ತು ಸೂಸೈಡ್ ನೋಟನ್ನು ಬರೆದಿವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದನೇ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ನಾವು. ಆ ತನಿಖೆ ಆದಾಗ ಸಹಜವಾಗಿಯೇ ಎಲ್ಲ ಅಂಶಗಳು ಕೂಡ ತನಿಖೆಗೆ ಬರ್ತದೆ. ಅಂದರೆ ಎಸ್ಟಿಗಳಿಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಇವತ್ತು ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿರೋದು ಒಂದು ಹೃದಯ ವಿದ್ರಾಯಕ ಘಟನೆ. ಈ ಸರ್ಕಾರ ಬಂದ ಮೇಲೆ ನಾವು ಪದೇ ಪದೇ ಹೇಳ್ತಾ ಇದ್ರಿ, ಇದು ಲೂಟಿಕೋರರ ಸರ್ಕಾರ, ಲೂಟಿ ಮಾಡ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಇವತ್ತು ಮುಖ್ಯಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಯಾರ ಹತ್ರ ಆದರೂ ಲಂಚ ತಗೊಂಡಿದ್ರೆ, ಒಂದೇ ಒಂದು ಟ್ರಾನ್ಸ್ಫರ್ಗೆ ನಾನು ಲಂಚ ತಗೊಂಡಿದ್ರೆ, ಯಾವುದಾದ್ರೂ ಕಾಮಗಾರಿಯಲ್ಲಿ ಲಂಚ ತಗೊಂಡು ಬಂದರೆ ನಾನು ಒಂದು ನಿಮಿಷನೂ ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ, ಒಂದು ನಿಮಿಷನೂ ಅಧಿಕಾರದಲ್ಲಿ ಇರಲ್ಲ ಅಂತ. ಈಗ ಡೈರೆಕ್ಟಲ್ಲಿ ಚೆಕ್ ಮುಖಾಂತರನೇ ಲಂಚ ತಗೊಂಡಿದ್ದೀರ. ಅದು 1 ಕೋಟಿ 2 ಕೋಟಿ ಅಲ್ಲ, 187 ಕೋಟಿ ಅಧಿಕಾರಿನೇ ಬರೆದಿಟ್ಟಿದ್ದಾನೆ, ಕ್ಲಿಯರಾಗಿ ಬರೆದಿಟ್ಟಿದ್ದಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ, ಮಂತ್ರಿಗಳು ಫೋನ್ ಮಾಡಿದರು, ಮೌಖಿಕ ಆದೇಶ ಕೊಟ್ಟರು ಅಂತ. ಮಂತ್ರಿ ಮಾಡಿದ್ರೆ ಈಸಿ ಸರ್ಕಾರ ಕೊಟ್ಟಂಗೆ. ಒಬ್ಬ ಕ್ಯಾಬಿನೆಟ್ ಮಂತ್ರಿ ಆದೇಶ ಮಾಡಿದ್ರೆ ಇಡೀ ಸರ್ಕಾರ ಕೊಟ್ಟಂಗೆ. ಈಗ ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿದೆ. ಈಗ ಇದುವರೆಗೂ ಸರ್ಕಾರದ ಮಂತ್ರಿ ಬಗ್ಗೆ ಒಂದೇ ಒಂದು ಎಲ್ಲೂ ಕಂಪ್ಲೇಂಟೇ ಆಗಿಲ್ಲ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಮಂತ್ರಿ ಅಂತ ಹೇಳ್ಬೋದು. ನನಗನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. ಯಾಕಂದ್ರೆ 187 ಕೋಟಿ ಒಬ್ಬನೇ ಮಂತ್ರಿ ಹೊಡೆಯೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಗಂಡೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಈ ಒಂದು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ. ಮಾನ ಮರ್ಯಾದೆ ಇಲ್ಲದಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಧಿಕ್ಕಾರ ಹಾಕಿದ್ರು ಒಂದೇ, ಧಿಕ್ಕಾರ ಹಾಕದಿದ್ರು ಒಂದೇ. ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಳ್ಳುವಂಥ ಜಾಯಮಾನ ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ಸೇರಿದಂಥ ಈ ಹೋರಾಟಗಾರ ಬಂಧುಗಳ ಇಷ್ಟು ದೊಡ್ಡ ಸಂಖ್ಯೆಯೊಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಮನೆಯಿಂದ ಹೊರಟಂತ ಒಬ್ಬಳು ಮಗಳು ಮತ್ತೆ ಮನೆ ಸೇರ್ತಾರೆ ಅಂತ ಹೇಳುವಂಥ ಧೈರ್ಯ ಇಲ್ಲ. ಬೀದಿ ರಂಪಾಟಗಳು, ಗೂಂಡಾಗಿರಿಗಳು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಮನೆಯಿಂದ ಹೊರಟಂತ ಒಬ್ಬ ಯುವಕ ಮತ್ತೆ ಮನೆ ಸೇರ್ತಾನೆ ಅಂತ ಹೇಳುವಂತ ನಿಶ್ಚಯ ಇಲ್ಲ. ಹಿರಿಯರು, ಕನಿಷ್ಠ ಹಿರಿಯರಾದ್ರೂ ಹತ್ತಲೇ ಓಡಾಟ ಮಾಡಬಹುದು ಅಂತ ಹೇಳಿದ್ರೆ, ಯಾವಾಗ ಯಾವ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೋ ಅಂತ ಹೇಳುವಂತ ಆತಂಕ ಸಾಮಾನ್ಯ ಜನರಲ್ಲಿ ಬಂದದನ್ನು ಕಂಡಿದ್ದೇವೆ. ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ನಿನ್ನೆ ಒಬ್ಬ ಅಧಿಕಾರಿ ಆ ಒತ್ತಡಕ್ಕೆ ಮಣಿದು ಚೆಕ್ ಬರೆದಿಟ್ಟು ಕೊನೆಗೆ ಯಾವುದೇ ಒಂದು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದ್ದೇ ಸಾಕ್ಷಿ ಅಂತ ಭಾವಿಸ್ತಾ ಇದ್ದೇನೆ. ನಾನು ಇಷ್ಟು ದೊಡ್ಡ ಹೋರಾಟಗಾರರ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ,
ಖಂಡಿತವಾಗಿ ನಮಗೆ ಗೊತ್ತಿದೆ, 1 ವರ್ಷದ ಅವಧಿಯಲ್ಲಿ 100 ಅಧಿಕಾರಿಗಳ ಮೇಲೆ ಈ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿ 100 ಚೆಕ್ಗಳನ್ನು ಬರೆಸಿದ್ದಾರೆ. ನಮಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ, ನಿಮ್ಮ ಪರವಾಗಿ ನಾವಿದ್ದೇವೆ. ಯಾವುದೋ ಒತ್ತಡಕ್ಕೆ ಮಣಿದಂತ ನೀವು ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಹೋಗಬೇಡಿ. ಈ ಕಾಂಗ್ರೆಸ್ಸಿಗರು ಇದೇ ರೀತಿ ಆದ್ರೆ ಯಾವ ಅಧಿಕಾರಿಯು ಕೆಲಸ ಮಾಡುವಂತ ಸಾಧ್ಯತೆ ಇಲ್ಲ. ಸಾಧಾರಣ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಯಾವುದೇ ಹೈ ಲೆವೆಲ್ ಅಧಿಕಾರಿ ಕೂಡ ಇವತ್ತು ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ದಯನೀಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ನ ಸರ್ಕಾರ ತಂದಿರುವಂತದ್ದು ಒಂದು ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೋಡಿ, ಅವನು ಯಾರೋ ಗುತ್ತಿಗೆದಾರ, ಯಾವುದೋ ಕಷ್ಟದಲ್ಲಿದ್ದ, ಅಲ್ಲ ಸಲ್ಲದ ಆಪಾದನೆ ಮಾಡ್ದ. ಇವತ್ತೊಬ್ಬ ಇವನು ಅಧೀಕ್ಷಕ, ಸರ್ಕಾರಿ ನೌಕರ, ಬಹಳ ಸ್ಪಷ್ಟವಾಗಿ ಡೆತ್ ನೋಟ್ ಬರೆದಿದ್ದಾನೆ. ಬಹಳ ಸ್ಪಷ್ಟವಾಗಿ ಡೆತ್ ನೋಟನ್ನು ವಿವರವಾಗಿ ಬರೆದಿದ್ದಾನೆ. ಎಲ್ಲಿದ್ದೀರಾ ಮುಖ್ಯಮಂತ್ರಿಗಳೇ? ಎಲ್ಲಿದ್ದೀರಾ ಸ್ವಾಮಿ? ಆರ್ಥಿಕ ಸಚಿವರು, ನಿಮ್ಮ ಆರ್ಥಿಕ ಸಚಿವರು ಇಲಾಖೆ ಹಣ ವರ್ಗಾವಣೆ ಆಗಿರೋದು ಬೇರೆ ಯಾವುದೂ ಅಲ್ಲ. ಎಲ್ಲಿದ್ದೀರಾ ಸ್ವಾಮಿ? ಎಲ್ಲಿದೆ ನಿಮ್ಮ ಧ್ವನಿ? ಎಲ್ಲಿದೆ ನಿಮ್ಮ ಉತ್ತರ ಕೊಡಿ, ರಾಜೀನಾಮೆ ಕೊಡಿ. ನಿಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಅವರ ನಾಗೇಂದ್ರ ಅವ್ರ ರಾಜೀನಾಮೆನ ಇಮಿಡಿಯೇಟಾಗಿ ಕೊಡಿಸಿ. ನೀವೇನಾರ ಒಂದು ಸ್ವಲ್ಪ ನೈತಿಕತೆ ಇದ್ದರೆ, ನಿಮ್ಗೇನಾರ ಇದ್ದರೆ ದಯವಿಟ್ಟು ಈ ಕೂಡಲೇ, ಆಗಲೇ ನೆನ್ನೆ ನಡೆದಿದೆ ಘಟನೆ, ಆ ಕುಟುಂಬಕ್ಕೇನು ಉತ್ತರ ಕೊಡ್ತೀರಾ? ಸರ್ಕಾರಿ ನೌಕರರಿಗೇನು ಉತ್ತರ ಕೊಡ್ತೀರಾ? ಅಥವಾ ಜನರಿಗೇನು ಉತ್ತರ ಕೊಡ್ತೀರಾ? ಪ್ರತಿಪಕ್ಷಕ್ಕೇನು ಉತ್ತರ ಕೊಡ್ತೀರಾ? ಈ ಮಾನಗೆಟ್ಟ ಸರ್ಕಾರ ಏನು ಬೇಕಾದ್ರೆ ಹೇಳಿ, ಅವ್ರು ಅದನ್ನೇ ಮುಂದುವರಿಸ್ತಿರ್ತಾರೆ. ಈ ತಕ್ಷಣ ಆ ಮಂತ್ರಿನ ಬಂಧಿಸಬೇಕು, ಅಧಿಕಾರಿನ ಬಂಧಿಸಬೇಕು, ಅವನ್ನ ವಜಾ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.